ಶುಗರ್ 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 ಎಲ್ಲಿ ನೋಡಿದ್ರು ಶುಗರ್. ಇವತ್ತು ಪ್ರತಿ ಮನೆಯಲ್ಲಿ 5 ಜನ ಇದ್ದಾರೆ ಅಥವಾ 6 ಜನ ಇದ್ದಾರೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಶುಗರ್ ಇದ್ದೇ ಇರುತ್ತೆ. ಶುಗರ್ ಅಂದರೆ ಏನೋ ದೊಡ್ಡ ಸಮಸ್ಯೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶುಗರ್ ಅನ್ನೋದು ವ್ಯಾಧಿನೇ ಅಲ್ಲ. ನಮ್ಮ ದಿನನಿತ್ಯದ ಹವ್ಯಾಸಗಳಿರುತ್ತೋ ಆ ಜೀವನ ಶೈಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಶುಗರ್ ಅನ್ನೋದು. ಆದರೆ ಶುಗರ್ ಬಂದಿದೆ ಅಂದರೆ ಭಯಪಡೋ ಅವಶ್ಯಕತೆಯೂ ಇಲ್ಲ. ಈ ಪ್ಯಾನ್ಕ್ರಿಯಾಸ್ ಯಾವಾಗ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಅಥವಾ ನಮ್ಮ ಆಹಾರಗಳಾಗ್ಬೋದು, ನಮ್ಮ ಜೀವನ ಶೈಲಿ ಆಗ್ಬೋದು, ಅಥವಾ ಸ್ಟ್ರೆಸ್, ಅತಿಯಾದ ನಿದ್ದೆಗೆಡುವಂಥದ್ದು, ಅತಿಯಾದ ಒತ್ತಡ, ಅತಿಯಾದ ಆಲೋಚನೆ, ಅತಿಯಾದ ಟೆನ್ಷನ್ ತೊಗೊಳೋದ್ರಿಂದ ಕೂಡ ಶುಗರ್ ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತು ವಂಶಪಾರಂಪರ್ಯವಾಗಿ ಕೂಡ ಕೆಲವರಿಗೆ ಶುಗರ್ ಬರುತ್ತೆ. ಆದರೆ ಎಷ್ಟೇ ಮೆಡಿಸನ್ ತೊಗೊಂಡ್ರು ನಮಗೆ ಶುಗರ್ ನಾರ್ಮಲ್ ಬರ್ತಾ ಇಲ್ಲ. ಶುಗರನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾದಂತಹ ನವನಾರಸಿಂಹ ಚೂರ್ಣ ಅನ್ನುವಂತಹ ಒಂದು ಪದಾರ್ಥವನ್ನು ನಮ್ಮ 3 ತಲೆಮಾರಿಂದ ಕೊಟ್ಕೊಂಡು ಬರ್ತಾ ಇದ್ದೀವಿ. ನವನಾರಸಿಂಹ ಚೂರ್ಣ. ಯಾವುದೇ ಮಧುಮೇಹವಿರಲಿ, ಯಾವುದೇ ಶುಗರ್, ಅದು ಎಷ್ಟೇ ಇರಲಿ, ಶುಗರ್ ನಿಮ್ಗೆ ಎಷ್ಟೇ ವರ್ಷಗಳಿಂದ ಇರಲಿ, ಈ ಒಂದು ಚೂರ್ಣವನ್ನು ಬೆಳಗ್ಗೆ ಮತ್ತು ಸಂಜೆ ಕಷಾಯದ ರೂಪದಲ್ಲಿ ಒಂದು ಗ್ಲಾಸಿಗೆ ನೀರು ತಗೊಳ್ಳಿ. ಆ ನೀರಲ್ಲಿ ಈ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚವನ್ನು ಈ ಒಂದು ಚೂರ್ಣವನ್ನು ಹಾಕ್ಕೊಳ್ಳಿ. ಈ ಚೂರ್ಣವನ್ನು ಹಾಕಿ ಚೆನ್ನಾಗಿ ನೀವು ಕಷಾಯದ ರೀತಿಯಲ್ಲಿ ಕಾಯಿಸಿ ಬೆಳಗ್ಗೆ 1 ಲೋಟ, ಸಂಜೆ 1 ಲೋಟ, ಈ ರೀತಿಯಾಗಿ 2 ರಿಂದ 3 ತಿಂಗಳು ನೀವು ತಗೊಂಡ್ರೆ ಸಾಕು. ಸಹಜವಾಗಿ ನೀವು ಯಾವುದೇ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾರಿ ಆ ಎಲ್ಲ ಮೆಡಿಸನ್ ಬಿಟ್ಬಿಡಬಹುದು.